ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಮೇ 12 ಹುಣ್ಣಿಮೆ ಇದೆ, ಬೌದ್ಧ ಹುಣ್ಣಿಮೆ ಅಂದರೆ ವೈಶಾಖ ಪೌರ್ಣಮಿ ಇದೆ. ಈ ದಿನ ಯಾವ ಪೂಜೆನ ಮಾಡಬೇಕು ಮತ್ತು ಒಂದು ಬೇವಿನ ಮರದ ಕೆಳಗಡೆ ಒಂದು ವಸ್ತುನ ಇಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ. ಅದು ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಓಕೆ, ಪೂರ್ತಿಯಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಮೇ 12 ಅಂದರೆ ಇವತ್ತು ಸೋಮವಾರದ ದಿನ ವೈಶಾಖ ಪೂರ್ಣಿಮೆ ಹಾಗೂ ಕೂರ್ಮ ಜಯಂತಿ ಬಂದಿದೆ. ಈ ದಿನದಂದು ತುಳಸಿ ಗಿಡದ ಮುಂದೆ ನಿಂತು ಈ ಒಂದು ಮಾತನ್ನು ಹೇಳಿದರೆ ಮನೆಯ ಸದಸ್ಯರಿಗೆ ಸರ್ವ ಕಾರ್ಯದಲ್ಲೂ ಜಯ, ಧನಲಾಭದ ಜೊತೆಗೆ ಮನೆಯ ಯಜಮಾನನಿಗೆ ಸೌಭಾಗ್ಯಗಳು ಪ್ರಾಪ್ತಿಯಾಗುತ್ತೆ. ಈ ದಿನ ಮನೆಗೆ ತರಬೇಕಾದ ಅತಿ ಮುಖ್ಯವಾದ ವಸ್ತು ಯಾವುದು? ಹೆಂಗಸರ ಗರ್ಭಕೋಶದ ಸಮಸ್ಯೆಗಳು ಕಳೆದು ಸಂತಾನ ಪಡೆಯಲು ಈ ದಿನ ಯಾವ ಕೆಲಸವನ್ನು ಮಾಡಬೇಕು? ಸ್ವಂತ ಮನೆ ಕನಸು ನನಸಾಗಲು ಭೂಮಿ ಯೋಗವನ್ನು ಪಡೆಯಲು ಯಾವ ಮಂತ್ರವನ್ನು ಪಠಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಬನ್ನಿ, ವೈಶಾಖ ಪೌರ್ಣಮಿಯು ಅತ್ಯಂತ ಶಕ್ತಿಯುತವಾದದ್ದು. ವೈಶಾಖ ಮಾಸವನ್ನು ಮಾಧವ ಮಾಸ ಎಂದು ಕೂಡ ಕರೆಯಲಾಗುತ್ತದೆ. ವಿಷ್ಣು ದೇವರಿಗೆ ಬಲು ಪ್ರಿಯವಾದ ಮಾಸ ಇದಾಗಿದ್ದು, ವಿಶೇಷವಾಗಿ ಈ ದಿನದಂದು ಮರೆಯದೆ ವಿಷ್ಣು ದೇವರಿಗೆ ಸಂಬಂಧಿಸಿದ ಚಿತ್ರಪಟ, ವಿಗ್ರಹ ಮನೆಯಲ್ಲಿಯೇ ತುಳಸಿ ದಳಗಳಿಂದ ಪೂಜಿಸುತ್ತಾ ಓಂ ಮಾಧವಾಯ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಯಾರು ಹೇಳಿಕೊಳ್ಳುತ್ತಾರೋ ಅವರಿಗೆ ಸಕಲ ಕಷ್ಟಗಳು ಕಳೆದು ಹೋಗುತ್ತದೆ. ದೊಡ್ಡ ದೊಡ್ಡ ಸಾಲಗಳೆಲ್ಲ ತೀರಿ ವ್ಯರ್ಥ ಖರ್ಚುಗಳು ಕಡಿಮೆಯಾಗಿ ವಿಪರೀತವಾಗಿ ಧನಲಾಭ ಉಂಟಾಗುತ್ತದೆ. ಹಾಗೆಯೇ ಜನಗಳ ಕೆಟ್ಟ ದೃಷ್ಟಿ, ಮಾಟ ಮಂತ್ರ, ದುಷ್ಟಶಕ್ತಿಗಳ ಭಯ, ಶತ್ರುಗಳ ಸಮಸ್ಯೆ, ಪಿತೃದೋಷ, ಪಿತೃಶಾಪ ಹೆಚ್ಚಾಗಿದ್ದರೆ ಈ ದಿನ ಮರೆಯದೆ ಸಮುದ್ರ ಸ್ನಾನವನ್ನು ಮಾಡಿ. ಇದರಿಂದ ಸರಿಯಾಗಿ 1 ವರ್ಷಗಳ ಕಾಲ ಯಾವ ಕೆಟ್ಟ ದೃಷ್ಟಿ, ಶತ್ರುಗಳ ಬಾಧೆ ನಿಮ್ಮ ಬಳಿ ಸುಳಿಯುವುದಿಲ್ಲ. ಪಿತೃಗಳ ಅನುಗ್ರಹದಿಂದ ಉತ್ತಮೋತ್ತಮ ಫಲಗಳನ್ನು ನೀವು ಕಾಣಬಹುದು. ಎಲ್ಲಾದರೂ ಅಳಲೆಕಾಯಿ ಸಿಕ್ಕರೆ ಅದನ್ನು ನಿಮ್ಮ ಕೈಯಿಂದ ಸಮುದ್ರಕ್ಕೆ ಎಸೆದು ನಂತರ ಸಮುದ್ರ ಸ್ನಾನವನ್ನು ಮಾಡಿ ಮನೆಗೆ ಬಂದರೆ ತುಂಬ ಉತ್ತಮ. ಯಾರು ವೈಶಾಖ ಹುಣ್ಣಿಮೆಯ ದಿನದಂದು ಮಜ್ಜಿಗೆಯ ದಾನವನ್ನು ಮಾಡುತ್ತಾರೋ ಅವರಿಗೆ ಧನಲಾಭ ಹಾಗೂ ವಿದ್ಯೆ ಪ್ರಾಪ್ತಿಯಾಗುತ್ತದೆ. ಮಾವಿನ ಹಣ್ಣನ್ನು ಈ ದಿನ ದಾನವಾಗಿ ನೀಡಿದರೆ ಪಿತೃಶಾಪ, ಪಿತೃದೋಷಗಳು ಕಳೆದು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಧನಲಾಭವನ್ನು ನೀವು ಕಾಣಬಹುದು. ಈ ದಿನದಂದು ತುಳಸಿ ಗಿಡ ಹಾಗೂ ಅರಳಿ ಮರವನ್ನು ಮರೆಯದೆ ಪೂಜಿಸಬೇಕು. ವೈಶಾಖ ಹುಣ್ಣಿಮೆಯಂದು ತುಳಸಿ ಗಿಡದ ಮುಂದೆ 9 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ತುಪ್ಪವನ್ನು ಬಳಸಿ ಒಂದು ದೀಪಾರಾಧನೆಯನ್ನು ಮಾಡಬೇಕು. ತುಳಸಿಗೆ ಬಿಳಿ ಬಣ್ಣದ ಪುಷ್ಪ ಹಾಗೂ ಗುಲಾಬಿ ಪುಷ್ಪಗಳಿಂದ ಅಲಂಕಾರ ಮಾಡಿಕೊಳ್ಳಬೇಕು. ತುಳಸಿ ಮಾತೆಗೆ ಬಾಳೆಹಣ್ಣಿನ ಜೊತೆಗೆ ದಾಳಿಂಬೆ ಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ನಂತರ ಓಂ ಬೃಂದಾವನೇ ನಮಃ ಎಂದು ಹೇಳಿಕೊಂಡು ಪ್ರದಕ್ಷಿಣೆಯನ್ನು ಮಾಡಬೇಕು. ಇದರಿಂದ ವರ್ಷಪೂರ್ತಿ ತುಳಸಿ ಮಾತೆಯ ಅನುಗ್ರಹ ಇಡೀ ಮನೆಗೆ ಪ್ರಾಪ್ತಿಯಾಗುತ್ತದೆ. ಮನೆಯಲ್ಲಿನ ಸರ್ವ ಕಷ್ಟಗಳು ಕಳೆದು ಮನೆಯವರಿಗೆಲ್ಲ ಧನಲಾಭ, ಯಶಸ್ಸು, ಉತ್ತಮ ಆರೋಗ್ಯ ಲಭಿಸುತ್ತದೆ. ಗರ್ಭಕೋಶದ ಯಾವುದೇ ಸಮಸ್ಯೆಗಳಿದ್ದರೆ, ಸಂತಾನ ಫಲ ಇಲ್ಲವಾದರೆ ಮರೆಯದೆ ಈ ದಿನದಂದು ಅರಳಿ ವೃಕ್ಷಕ್ಕೆ ವಿಶೇಷವಾಗಿ ಒಂದು ಬಿಳಿ ಬಣ್ಣದ ದಾರ, ಒಂದು ಕೆಂಪು ಬಣ್ಣದ ದಾರ, ಒಂದು ಹಳದಿ ಬಣ್ಣದ ದಾರವನ್ನು ಸುತ್ತಬೇಕು. ನಂತರ ದೀಪ ಹಚ್ಚಿ ಪ್ರದಕ್ಷಿಣೆಯನ್ನು ಮಾಡಬೇಕು. ಇದರಿಂದ ಸಂತಾನದ ವಿಷಯವಾಗಿ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ದೂರವಾಗುತ್ತದೆ, ಸಂತಾನ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಈ ದಿನದಂದು ಕೂರ್ಮ ಜಯಂತಿ ಕೂಡ ಬಂದಿದೆ. ಸಾಕ್ಷಾತ್ ವಿಷ್ಣುದೇವರು ಕೂರ್ಮ ಅವತಾರ ತಾಳಿದ ದಿನವೇ ಕೂರ್ಮ ಜಯಂತಿಯ ದಿನವಾಗಿದೆ. ಯಾವುದೇ ಆಸ್ತಿ ಖರೀದಿ ಮಾಡಬೇಕು, ಭೂಮಿ ಖರೀದಿ ಮಾಡಬೇಕು, ಸ್ವಂತ ಮನೆಯ ಕನಸು ನನಸಾಗಬೇಕು, ಜಾತಕದಲ್ಲಿನ ಎಲ್ಲ ಭೂಮಿಗೆ ಸಂಬಂಧಪಟ್ಟಂತಹ ದೋಷಗಳು ದೂರವಾಗಿ ಅದೃಷ್ಟ ಕಾಣಬೇಕೆಂದರೆ ಮರೆಯದೆ ಈ ದಿನ ಮನೆಯಲ್ಲಿ ದೀಪ ಬೆಳಗಿಸುವಾಗ ಈ ಒಂದು ಮಂತ್ರವನ್ನು ಪಠಿಸಬೇಕು. ಈ ಒಂದು ಮಂತ್ರವನ್ನು ಮೊದಲು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಈ ಮಂತ್ರ ಈ ವಿಧವಾಗಿದೆ: ಓಂ ನಮೋ ಭಗವತೆ ಕೂರ್ಮಾಯ ಧರಾಧರ ದುರಂತರಾಯ ನಮಃ. ಈ ಮಂತ್ರವನ್ನು 3 ಬಾರಿ, 21 ಬಾರಿ ಅಥವಾ 108 ಬಾರಿ ಪಠಿಸಬೇಕು. ಈ ದಿನ ಆಮೆಯ ವಿಗ್ರಹವನ್ನು ಮನೆಗೆ ತಂದು ಉತ್ತರ ದಿಕ್ಕಿನಲ್ಲಿ ಏರ್ಪಾಡು ಮಾಡಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ಒಂದು ತಟ್ಟೆ ಅಥವಾ ಬಟ್ಟಲಿಟ್ಟು ಅದರಲ್ಲಿ ನೀರನ್ನು ಹಾಕಿ ಒಂದು ಚಿಕ್ಕ ಆಮೆಯ ವಿಗ್ರಹ ಇಟ್ಟು 2-3 ದಿನಕ್ಕೊಮ್ಮೆ ಆ ನೀರನ್ನು ಬದಲಿಸಿ. ಪಂಚಲೋಹದ ಆಮೆ ವಿಗ್ರಹ ಮನೆಗೆ ತಂದರೆ ತುಂಬ ಒಳ್ಳೆಯದು. ಇದರಿಂದ ಭೂಲಾಭ, ಗೃಹಲಾಭ, ಪೂರ್ವಿಕರ ಆಸ್ತಿ ಕೂಡ ಪ್ರಾಪ್ತಿಯಾಗುತ್ತೆ. ಇದರ ಜೊತೆಗೆ ಭೂವರಹ ಸ್ವಾಮಿ ಬೆಳ್ಳಿ ಕವಚವನ್ನು ಮನೆಯಲ್ಲಿ ಇಟ್ಟು ಪೂಜಿಸಲು ಅಥವಾ ಕೊರಳಿಗೆ ಧರಿಸಲು ಆರಂಭಿಸಿದರೆ ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳೆಲ್ಲ ತೀರಿ ಹಣಕಾಸಿನ ಏಳಿಗೆ ಕೂಡ ಆಗುತ್ತದೆ. ಇನ್ನು ವ್ಯಾಪಾರ ಚೆನ್ನಾಗಿರಬೇಕಂದ್ರೆ ಕ್ರಿಸ್ಟಲ್ ಆಮೆಯ ವಿಗ್ರಹವನ್ನು ವ್ಯಾಪಾರ ಸ್ಥಳದಲ್ಲಿ ತಂದಿಟ್ಟು ಪೂಜಿಸಬೇಕು.
ತಾಮ್ರದ ಆಮೆಯ ವಿಗ್ರಹವನ್ನು ಮನೆಗೆ ತಂದಿಟ್ಟು ಪೂಜಿಸುತ್ತಾ ಬಂದರೆ ಆದಾಯದ ಮಾರ್ಗಗಳು ಹೆಚ್ಚಾಗಿ ಮನೆಗೆ ನಿರಂತರವಾಗಿ ಧನಾಗಮನವಾಗುತ್ತದೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಯಶಸ್ಸು ಸಿಗಲು ಮಕ್ಕಳು ಓದುವ ಕೋಣೆಯಲ್ಲಿ ಹಿತ್ತಾಳೆಯ ಆಮೆಯ ವಿಗ್ರಹವನ್ನು ಏರ್ಪಾಡು ಮಾಡಿಕೊಳ್ಳಬೇಕು. ಈ ದಿನ ಸ್ನಾನದ ನೀರಿಗೆ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡಿ, ಗಂಗಾಜಲ ಸಿಗಲಿಲ್ಲವೆಂದರೆ ಸ್ವಲ್ಪ ಕಲ್ಲುಪ್ಪು ಹಾಗೂ ಅರಿಶಿಣವನ್ನು ಬೆರೆಸಿಕೊಂಡು ಸ್ನಾನವನ್ನು ಮಾಡಿ, ಹುಣ್ಣಿಮೆ ದಿನ ರಾತ್ರಿ ಚಂದ್ರನ ಬೆಳಕಿನಲ್ಲಿ 1 ಬಕೆಟ್ ಅಷ್ಟು ನೀರನ್ನು ಇಟ್ಟು ಹುಣ್ಣಿಮೆ ಮುಗಿದ ನಂತರದ ದಿನ, ಅಂದರೆ ಮಂಗಳವಾರದ ದಿನ, ಆ ನೀರಿನಲ್ಲಿ ಸ್ವಲ್ಪ ನೀರನ್ನು ಮನೆಯ ಎಲ್ಲ ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡಿದರೆ ಚಂದ್ರನ ಕೃಪೆಯ ಜೊತೆಗೆ ಪಾಸಿಟಿವ್ ಶಕ್ತಿ ಹೆಚ್ಚಾಗುತ್ತದೆ. ದೇಹದಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿ ತೊಲಗಿ ಆರೋಗ್ಯ ವೃದ್ಧಿಯಾಗುತ್ತದೆ. ಈ ವೈಶಾಖ ಹುಣ್ಣಿಮೆಯಂದು ಚಂದ್ರನ ಬೆಳಕಿನಲ್ಲಿ ರಾತ್ರಿ ಸಮಯದಲ್ಲಿ ಲಲಿತ ಸಹಸ್ರನಾಮ ಪಾರಾಯಣ ಮಾಡಿದವರ ಮನೆಗೆ ಅದ್ಭುತವಾಗಿ ದೇವಿಯ ರಕ್ಷಣೆ ಸಿಗುತ್ತೆ. ನಿಮ್ಮೆಲ್ಲರ ದುಃಖ, ಕಣ್ಣೀರು ಹುಣ್ಣಿಮೆಯ ಶಕ್ತಿಯಿಂದ ದೇವಿಯ ಅನುಗ್ರಹದಿಂದ ದೂರವಾಗಿ ಸುಖ ಜೀವನ ಪ್ರಾಪ್ತಿಯಾಗುತ್ತೆ. ನೋಡಿದ್ರಲ್ಲ, ವೈಶಾಖ ಹುಣ್ಣಿಮೆಯ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಲೈಕನ್ನು ಕೊಟ್ಟು ಜೈ ಮಹಾವಿಷ್ಣು ಅಂತ ಕಮೆಂಟ್ ಮಾಡಿ. ಓಕೆ, ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಓಕೆ, ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ. ಓಕೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಹೊಸದಾಗಿ ನೋಡ್ತಾ ಇರೋರಾದರೆ ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಪ್ರತಿಯೊಂದು ಉತ್ತಮ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಮತ್ತು ರಾಶಿ ಫಲಗಳನ್ನು ಕೂಡ ನಾನು ಹೇಳ್ತಾ ಇರ್ತೀನಿ ಫ್ರೆಂಡ್ಸ್. ನಿಮ್ಮದು ಯಾವ ರಾಶಿ ಆಗಿದೆ, ನಿಮ್ಗೆ ಯಾವ ರಾಶಿ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಆ ರಾಶಿ ಬಗ್ಗೆ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್, ಟೇಕ್ ಕೇರ್, ಬಾಯ್ ಆಲ್ ಫ್ರೆಂಡ್ಸ್.